ನೀವು ಈಗಾಗಲೇ ಹಿಂದಿನ ಭಾಗದಲ್ಲಿ ತ್ರಿಕೋನಮಿತಿ ಅನುಪಾತಗಳನ್ನ ಈಗಾಗಲೇ ತಿಳ್ಕೊಂಡಿದ್ದೀರಿ. ಅದನ್ನ ನಾವು ಸ್ವಲ್ಪ ಮನವರಿಕೆ ಮಾಡಿ ಈ ಮುಂದಿನ ಭಾಗದಲ್ಲಿ ನಾವೇನ್ ಮಾಡೋಣ, ಅದರ ಮೇಲೆ ಬರುವಂತ ಪ್ರಾಬ್ಲಮ್ಸ್ ಅನ್ನು ನಾವೇನ್ ಮಾಡೋಣ, ಸಾಲ್ವ್ ಮಾಡೋಣ. ಆ ತ್ರಿಕೋನಮಿತಿ ಅನುಪಾತಗಳು ಯಾವ್ಯಾವ ಅಂದ್ರೆ ಸೈನ್ ಥೀಟಾ, ಅದೇ ರೀತಿ ಕಾಸ್ ಥೀಟಾ ಮತ್ತೆ ಟ್ಯಾನ್ ಥೀಟಾ. ಸೈನ್ ಥೀಟಾ ಏನಾಗ್ತದೆ, ಅಭಿಮುಖ ಬಾಹು ಡಿವೈಡೆಡ್ ಬೈ ವಿಕರ್ಣ. ಅದೇ ರೀತಿ ಕಾಸ್ ಥೀಟಾ ಏನ್ ಹೇಳ್ತದೆ, ಪಾರ್ಶ್ವಬಾಹು ಡಿವೈಡೆಡ್ ಬೈ ವಿಕರ್ಣ. ಮತ್ತೆ ಟ್ಯಾನ್ ಥೀಟಾ ಏನ್ ಹೇಳ್ತದೆ, ಅಭಿಮುಖ ಬಾಹು ಡಿವೈಡೆಡ್ ಬೈ ಪಾರ್ಶ್ವಬಾಹು. ಅದೇ ರೀತಿ ಸೈನ್ ಥೀಟಾ, ಕಾಸ್ ಥೀಟಾ, ಟ್ಯಾನ್ ಥೀಟಾನ ಉಪಯೋಗಿಸ್ಕೊಂಡು ನಾವು ಮತ್ತೆ ಇನ್ನೂ ಮೂರು ನಾವೇನ್ ಮಾಡಿದ್ವಿ, ಅನುಪಾತಗಳನ್ನ ಬರೆದಿದ್ವಿ. ಅವು ಏನದು, ಸೈನ್ ಥೀಟಾ ಇಸ್ ಈಕ್ವಲ್ ಟು, ಸೈನ್ ಥೀಟಾ ಅಂದ್ರೆ ಅದರ ಅಪೋಸಿಟ್ ಯಾವ್ದಾಗುತ್ತೆ, 1 by cosec ಥೀಟಾ ಆಗುತ್ತೆ. ಅಂದ್ರೆ ಅದ್ರ ರೆಸಿಪ್ರೋಕಲ್ ಕಾಸೆಕ್ ಥೀಟಾ ಆಗುತ್ತೆ. ಹಂಗಂದ್ರೆ ನಾವೇನ್ ಬರೀಬಹುದು, ಕಾಸೆಕ್ ಥೀಟಾ ಇಸ್ ಈಕ್ವಲ್ ಟು ವಿಕರ್ಣ ಡಿವೈಡೆಡ್ ಬೈ ಅಭಿಮುಖ ಬಾಹು. ನೋಡ್ರಿ, ಸೈನ್ ಥೀಟಾ ಅಂದ್ರೆ ಅಭಿಮುಖ ಬಾಹು ಡಿವೈಡ್ ಬೈ ವಿಕರ್ಣ, ಕಾಸೆಕ್ ಥೀಟಾ ಅಂದ್ರೆ ಏನು, ವಿಕರ್ಣ ಡಿವೈಡ್ ಬೈ ಅಭಿಮುಖ ಬಾಹು. ಯಾಕಂದ್ರೆ ಸೈನ್ ಥೀಟಾದ ರೆಸಿಪ್ರೋಕಲ್ ಯಾವ್ದಿರ್ತದೆ, ಕಾಸೆಕ್ ಥೀಟಾ ಆಗ್ತದೆ. ಅದೇ ರೀತಿ ಕಾಸದ್ ಯಾವ್ದಾಗ್ತದೆ, ಸೆಕ್ ಆಗ್ತದೆ. ಸೆಕ್ ಥೀಟಾ ಇಸ್ ಈಕ್ವಲ್ ಟು, ಇದು ಪಾರ್ಶ್ವಬಾಹು ಡಿವೈಡ್ ಬೈ ವಿಕರ್ಣ ಇದ್ರೆ ಇದೇನಾಗುತ್ತೆ, ವಿಕರ್ಣ ಡಿವೈಡೆಡ್ ಬೈ ಪಾರ್ಶ್ವಬಾಹು. ಅದೇ ರೀತಿ ಟ್ಯಾನ್ ಥೀಟಾದ ಯಾವ್ದು ಬರ್ತದೆ, ಕಾಟ್ ಥೀಟಾ ಬರ್ತದೆ. ಕಾಟ್ ಥೀಟಾ ಇಸ್ ಈಕ್ವಲ್ ಟು ಅಭಿಮುಖ ಬಾಹು ಡಿವೈಡ್ ಬೈ ಪಾರ್ಶ್ವಬಾಹು ಆದ್ರೆ ಇದೇನಾಗುತ್ತೆ, ಪಾರ್ಶ್ವಬಾಹು ಡಿವೈಡೆಡ್ ಬೈ ಅಭಿಮುಖ ಬಾಹು. ಇದನ್ನ ನಾವೇನ್ ಮಾಡಿದ್ವಿ, ಹಿಂದಿನ ಭಾಗದಲ್ಲಿ ಈಗಾಗಲೇ ನೀವು ಕಲ್ತಿದ್ದೀರಿ. ಅದೇ ರೀತಿ ಮತ್ತೆ ನೀವೇನ್ ಕಲ್ತಿದ್ರಿ, ಟ್ಯಾನ್ ಥೀಟಾದ ಇನ್ನೊಂದು ಸೂತ್ರ ಏನು, ಸೈನ್ ಥೀಟಾ ಡಿವೈಡೆಡ್ ಬೈ ಕಾಸ್ ಥೀಟಾ. ಅದೇ ರೀತಿ ಟ್ಯಾನ್ ಥೀಟಾ ಅಂದ್ರೆ ಸೈನ್ ಥೀಟಾ ಡಿವೈಡ್ ಬೈ ಕಾಸ್ ಥೀಟಾ. ಮತ್ತೆ ಇದು ಸೈನ್ ಥೀಟಾ ಅಂದ್ರೆ 1 by cosec ಥೀಟಾ. ಮತ್ತೆ ಅದನ್ನ ನಾವು ಹೆಂಗ್ ಬರೀಬಹುದು, cosec ಥೀಟಾ ಇಸ್ ಈಕ್ವಲ್ ಟು 1 by sin ಥೀಟಾ ಬರೀಬಹುದು. ಅದೇ ರೀತಿ cos ಥೀಟಾ ಇಸ್ ಈಕ್ವಲ್ ಟು 1 by sec ಥೀಟಾ. ಅದು ಮತ್ತೆ ಏನ್ ಬರೀಬಹುದು ನಾವು, sec ಥೀಟಾ ಇಸ್ ಈಕ್ವಲ್ ಟು 1 by cos ಥೀಟಾ. ಮತ್ತೆ tan ಥೀಟಾ, tan ಥೀಟಾ ಇಸ್ ಈಕ್ವಲ್ ಟು 1 by cot ಥೀಟಾ. ಅದನ್ನ ಮತ್ತೆ ಹೆಂಗ್ ಬರೀಬಹುದು, cot ಥೀಟಾ ಇಸ್ ಈಕ್ವಲ್ ಟು 1 by tan ಥೀಟಾನು ಬರೀಬಹುದು. ಈ ರೀತಿಯಾಗಿ ನೀವು ಕೆಲವು ತ್ರಿಕೋನಮಿತಿ ಅನುಪಾತಗಳನ್ನ ನೀವು ನೆನಪಿಡಬೇಕಾಗ್ತದೆ. ಇವುಗಳನ್ನ ನೆನಪಿಟ್ರೆ ನಿಮ್ಗೆ ಏನಾಗುತ್ತೆ, ಪ್ರಾಬ್ಲಮ್ಸ್ ಏನಾಗ್ತವೆ, ಈಸಿ ಆಗ್ತವೆ. ಇಲ್ಲೊಂದು ಪ್ರಾಬ್ಲಮ್ ಏನಿದೆ ನೋಡ್ರಿ, ಒಂದು ತ್ರಿಭುಜ ABC ಯಲ್ಲಿ ಬಿಯು ಲಂಬಕೋನ. ಇಲ್ಲಿ ಏನ್ ಹೇಳಿದೆ ನಾನು, ಈಗ ನಾವು ಒಂದು ತ್ರಿಭುಜ ತಗೋಬೇಕು, ಅದೇನದು ABC ಇರಬೇಕು, ಮತ್ತೆ ಅದು ಬಿ ಏನಾಗಿರ್ಬೇಕು, ಲಂಬಕೋನ. ಅಂದ್ರೆ ಲಂಬಕೋನ ಇಲ್ಲಿದೆ, ಇದಕ್ಕೆ ಏನಂತ ಕೊಡೋಣ, ಬಿ ಅಂತ ಕೊಡೋಣ. ಇದು ಬಿ ಆದ್ರೆ ಇದು ಎ ಮತ್ತೆ ಸಿ. ಈ ರೀತಿಯಾಗಿ ನಾವು ನೋಡ್ಬೇಕು, ತ್ರಿಭುಜವನ್ನ ರಚಿಸ್ಕೋಬೇಕು. ಬಿ ಲಂಬಕೋನವಾಗಿದೆ, ಎ ಬಿ 24. ಇಲ್ಲಿ ನೋಡ್ಲಿ, ಎ ಬಿ ಎಷ್ಟು 24 ಸೆಂಟಿಮೀಟರ್, ಬಿ ಸಿ ಎಷ್ಟು 7 ಸೆಂಟಿಮೀಟರ್. ಈಗಾದ್ರೆ ನಾವೇನ್ ಮಾಡ್ಬೇಕು, ಇವುಗಳನ್ನ ಕಂಡುಹಿಡಿಬೇಕು. ಸೈನ್ ಎ ಕಂಡುಹಿಡಿಬೇಕು. ಹಂಗಂದ್ರೆ ಎ, ಸೈನ್ ಎ ಅಂದ್ರೆ ಇದು ಎ ಅಂದ್ರೆ ಇದು ಆಂಗಲ್, ಇದನ್ನ ಕೋನ ತಗೋಬೇಕು ನಾವು. ಈಗ ಮೊದಲನೇದು ಸೈನ್ ಎ ಕಾಸ್ ಎ ತಗೋಬೇಕಂದ್ರೆ ಎ ಆಂಗಲ್ ತಗೋಬೇಕು, ಅಂದ್ರೆ ಕೋನ ಎ ತಗೋಬೇಕು. ಇದರ ಬೇಸ್ ಮೇಲೆ ನಾವು ಅಭಿಮುಖ ಬಾಹು, ಪಾರ್ಶ್ವಬಾಹು, ವಿಕರ್ಣವನ್ನು ಕಂಡುಹಿಡಿಬೇಕಾಗ್ತದೆ. ಈಗ ನೋಡ್ರಿ, ಎರಡು ಬಾಹು ಅಷ್ಟೇ ಅದಾವ, ನಮ್ಗೆ ಇನ್ನೊಂದು ವಿಕರ್ಣ ಇಲ್ಲಿ. ಆ ವಿಕರ್ಣವನ್ನು ನಾವೇನ್ ಮಾಡ್ಬೇಕಾಗ್ತದೆ, ಇಲ್ಲಿ ಪೈಥಾಗೋರಸ್ನ ಪ್ರಮೇಯದಿಂದ ವಿಕರ್ಣವನ್ನ ಕಂಡುಹಿಡಿಯಬೇಕಾಗ್ತದೆ. ಪೈಥಾಗೋರಸ್ನ ಪ್ರಮೇಯ ಏನ್ ಹೇಳ್ತದೆ, AC ಸ್ಕ್ವೇರ್ ಇಸ್ ಈಕ್ವಲ್ ಟು AB ಸ್ಕ್ವೇರ್ ಪ್ಲಸ್ BC ಸ್ಕ್ವೇರ್. ಈಗ AC ಸ್ಕ್ವೇರ್ ಇಸ್ ಈಕ್ವಲ್ ಟು AB ಎಷ್ಟಿದೆ, 24 ಸ್ಕ್ವೇರ್, BC ಎಷ್ಟಿದೆ 7 ಸ್ಕ್ವೇರ್. ಈಗ ನಿಮಗೆ ಗೊತ್ತಿರುವ ಹಾಗೆ ಈಗ ನಾವೇನ್ ಮಾಡ್ಬೇಕಾಗ್ತದೆ, ಇಲ್ಲಿ 24ಅನ್ನ ಸ್ಕ್ವೇರ್ ಮಾಡ್ಬೇಕಾಗ್ತದೆ. 24ಅನ್ನ ಸ್ಕ್ವೇರ್ ಮಾಡಿದ್ರೆ 576 ಆಗ್ತದೆ. ಪ್ಲಸ್ 7 ಎಷ್ಟು 49. ಈಗ AC ಸ್ಕ್ವೇರ್ ಇಸ್ ಈಕ್ವಲ್ ಟು 576 ಪ್ಲಸ್ ಎಷ್ಟು ಮಾಡ್ಬೇಕು, 49 ಮಾಡ್ಬೇಕು. ಪ್ಲಸ್ 49 ಮಾಡಿದ್ರೆ ಅದೆಷ್ಟಾಗ್ತದೆ, 625. ಸ್ಕ್ವೇರ್ ಇದ್ದ ಆ ಕಡೆ ಕಳಿಸಿದ್ರೆ ಏನಾಗ್ತದೆ, ರೂಟ್ ಆಫ್ 625. ಸ್ಕ್ವೇರ್ ರೂಟ್ ಆಫ್ 625 ಅಂದ್ರೆ ಎಷ್ಟು, 25. ಇದು ನಿಮ್ ಪೈಥಾಗೋರಸ್ನ ಪ್ರಮೇಯದಿಂದ ಎರಡು ಭಾಗಗಳನ್ನು ಕೊಟ್ಟಾಗ ಇನ್ನೊಂದು ಭಾಗಗಳನ್ನು ಕಂಡುಹಿಡಿಯೋದಕ್ಕೆ ನಿಮಗೆ ಬರ್ತದೆ. AC ಎಷ್ಟು 25. ಈಗ ನೀವೇನ್ ಮಾಡ್ಬೇಕು, ಸೈನ್ ಎ ಕಾಸ್ ಎ ನ ಕಂಡುಹಿಡಬೇಕು. ಸೈನ್ ಎ ಅಂದ್ರೆ ಅಭಿಮುಖ ಬಾಹು ಡಿವೈಡೆಡ್ ಬೈ ವಿಕರ್ಣ, ನಿಮ್ಗೆ ಗೊತ್ತಿದೆ, ಅಭಿಮುಖ ಬಾಹು ಡಿವೈಡೆಡ್ ಬೈ ವಿಕರ್ಣ. ಈಗ ಎ ಅಂದ್ರೆ ಎಗೆ ಅಭಿಮುಖ ಬಾಹು ಯಾವುದು, 7, ವಿಕರ್ಣ ಯಾವುದು 25. ಅದೇ ರೀತಿ ಕಾಸೆ, ಕಾಸೆ ಏನ್ ಹೇಳ್ತದೆ, ಪಾರ್ಶ್ವಬಾಹು ಡಿವೈಡೆಡ್ ಬೈ ವಿಕರ್ಣ. ಎಗೆ ಪಾರ್ಶ್ವಬಾಹು ಯಾವುದು 24, ವಿಕರ್ಣ ಯಾವುದು 25. ಅದೇ ರೀತಿ ನೀವು ಇದು ಫಸ್ಟ್ ಒನ್ ಆಯ್ತಾ. ಈಗ ಸೆಕೆಂಡ್ ಒನ್ ಏನ್ ಹೇಳಿದೆ ನಾನು, ಸೈನ್ ಸಿ ಕಂಡುಹಿಡಿಯಂದಿದೆ. ಸೈನ್ ಸಿ, ಸೈನ್ ಸಿ ಅಂದ್ರೆ ಅದು ಏನ್ ಹೇಳ್ತದೆ, ಅಭಿಮುಖ ಬಾಹು ಡಿವೈಡೆಡ್ ಬೈ ವಿಕರ್ಣ. ಆದ್ರೆ ಕೋನ ಏನಾಗುತ್ತೆ, ಇಲ್ಲಿ ಚೇಂಜ್ ಆಗುತ್ತೆ. ಕೋನ ಏನಾಗುತ್ತೆ ನೋಡ್ರಿ,
ಸಿಗೆ ಅಭಿಮುಖ ಬಾಹು ಸಿ, ಇದು ಕೋನ ಸಿ, ಇದಕ್ಕೆ ಅಭಿಮುಖ ಬಾಹು ಯಾವುದು 24, ವಿಕರ್ಣ ಯಾವುದು 25. ಅದೇ ರೀತಿ ಸೈನ್ ಸಿ ಆಯ್ತಾ, ಮತ್ತೆ ಕಾಸ್ ಸಿ. ಕಾಸ್ ಸಿ ಅಂದ್ರೆ ಎಷ್ಟು? ಪಾರ್ಶ್ವಬಾಹು ಡಿವೈಡೆಡ್ ಬೈ ವಿಕರ್ಣ. ಈಗ ಸಿಗೆ ಪಾರ್ಶ್ವ ಯಾವುದು 7, ವಿಕರ್ಣ ಯಾವುದು 25. ಈ ರೀತಿಯಾಗಿ ಸೈನ್ ಎ ಕಾಸ್ ಎ, ಸೈನ್ ಸಿ ಕಾಸ್ ಸಿ ಅನ್ನು ನೀವೇನ್ ಮಾಡಬೇಕಾಗ್ತದೆ, ಇಲ್ಲಿ ಕಂಡುಹಿಡಿಯಬೇಕಾಗ್ತದೆ. ಈಗ ನೆಕ್ಸ್ಟ್ ಕ್ವಶನ್ ಏನಿದೆ ಅಂದ್ರೆ, ಈಗ ಒಂದು ತ್ರಿಭುಜ ಕೊಟ್ಟಿದ್ದಾನೆ ಪಿ ಕ್ಯೂ ಆರ್ ಅಂತ. ಇಲ್ಲಿ ಕ್ಯೂ ಏನಾಗಿದೆ? ಲಂಬಕೋನವಾಗಿದೆ. ಇಲ್ಲಿ ಏನ್ ಮಾಡ್ಬೇಕಂತೆ, ಟ್ಯಾನ್ ಪಿ ಕಾಟಾರ್ ನ ಬೆಲೆಯನ್ನ ಕಂಡುಹಿಡಬೇಕಾಗ್ತದೆ. ಈಗ ಫಸ್ಟ್ ಇದು ಟ್ಯಾನ್ ಪಿ ಮೈನಸ್ ಕಾಟಾರ್, ಇದ್ರ ಬೆಲೆ ಕಂಡುಹಿಡಬೇಕಂದ್ರೆ ಫಸ್ಟ್ ನಮ್ಗೆ ಟ್ಯಾನ್ ಪಿ ವ್ಯಾಲ್ಯೂ ಗೊತ್ತಿರಬೇಕು, ಕಾಟಾರ್ ವ್ಯಾಲ್ಯೂ ಗೊತ್ತಿರಬೇಕು. ಈಗ ಟ್ಯಾನ್ ಪಿ ಕಾಟಾರ್ ನ ಅನುಪಾತವನ್ನು ನೀವು ಬರ್ಕೋಬೇಕಾದ್ರೆ ಇಲ್ಲಿ ನೋಡ್ರಿ, ತ್ರಿಭುಜದಲ್ಲಿ 2 ಬಾಹು ಕೊಟ್ಟಿದ್ದಾನೆ, ಇನ್ನೊಂದು ಬಾಹು ಕೊಟ್ಟಿಲ್ಲ. ಆ ಇನ್ನೊಂದು ಬಾವು ನೀವು ಪೈಥಾಗೋರಸ್ ನ ಪ್ರಮೇಯವನ್ನ ಬಳಸಿ ನೀವು ನೋಡ್ಬೇಕು, ಇನ್ನೊಂದು ಬಾವನ್ನ ಕಂಡುಹಿಡಬೇಕು. ಪೈಥಾಗೋರಸ್ ಏನ್ ಹೇಳ್ತದೆ? ಪಿ ಆರ್ ಸ್ಕ್ವೇರ್ ಈಸ್ ಈಕ್ವಲ್ ಟು ಪಿ ಕ್ಯೂ ಸ್ಕ್ವೇರ್ ಪ್ಲಸ್ ಕ್ಯೂ ಆರ್ ಸ್ಕ್ವೇರ್. ಹೌದಾ? ನಿಮ್ಗೆ ಏನ್ ಬೇಕು? ಕ್ಯೂ ಆರ್ ಬೇಕಲ್ಲ. ಕ್ಯೂ ಆರ್ ಇಲ್ಲೇ ಇಟ್ರೆ ಈಗ ಏನಾಗ್ತದೆ, ಕ್ಯೂ ಆರ್ ಸ್ಕ್ವೇರ್ ಈಸ್ ಈಕ್ವಲ್ ಟು ಪಿ ಆರ್ ಸ್ಕ್ವೇರ್ ಮೈನಸ್ ಪಿ ಕ್ಯೂ ಸ್ಕ್ವೇರ್ ಆಗ್ತದೆ. ಹೇಗಾಯ್ತು? ಈ ಪ್ಲಸ್ ಪಿ ಕ್ಯೂ ಆ ಕಡೆ ಹೋದ್ರೆ ಏನಾಗುತ್ತೆ? ಮೈನಸ್ ಪಿ ಕ್ಯೂ ಆಗುತ್ತೆ. ಪಿ ಆರ್ ಮೈನಸ್ ಪಿ ಕ್ಯೂ, ಪಿ ಆರ್ ಸ್ಕ್ವೇರ್ ಮೈನಸ್ ಪಿ ಕ್ಯೂ ಸ್ಕ್ವೇರ್ ಅಂದ್ರೆ ಎಷ್ಟು? ಕ್ಯೂ ಆರ್ ಸ್ಕ್ವೇರ್. ಈಗ ಕ್ಯೂ ಆರ್ ಈಗ ಸ್ಕ್ವೇರ್ ಇದ್ದು ಏನಾಗುತ್ತೆ? ಆ ಕಡೆ ರೂಟ್ ಆಗುತ್ತಾ? ಈ ಸ್ಕ್ವೇರ್ ಇದ್ದ ಆ ಕಡೆ ಏನಾಗುತ್ತೆ? ರೂಟ್ ಆಗುತ್ತೆ. ಪಿ ಆರ್ ಎಷ್ಟು? 13 ಸ್ಕ್ವೇರ್ ಮೈನಸ್ ಪಿ ಕ್ಯೂ ಎಷ್ಟು? 12 ಸ್ಕ್ವೇರ್. ಕ್ಯೂ ಆರ್ ಈಸ್ ಈಕ್ವಲ್ ಟು ರೂಟ್ ಆಫ್ 169 ಮೈನಸ್ 144. ಹೇಗೆ ಬಂದವು? 13 ವರ್ಗ 169, 12 ವರ್ಗ 144. ಕ್ಯೂ ಆರ್ ಈಸ್ ಈಕ್ವಲ್ ಟು ಇದೆಷ್ಟಾಗುತ್ತೆ? 25 ಆಗ್ತದೆ. 9 4 ಕಳೆದ್ರೆ 6 4 ಕಳೆದ್ರೆ 2, 1 1 ಕಳೆದ್ರೆ 0. ಈಗ ಕ್ಯೂ ಆರ್ ಈಸ್ ಈಕ್ವಲ್ ಟು 5 ಆಗ್ತದೆ. ಈ ಪೈಥಾಗೋರಸ್ ನ ಪ್ರಮೇಯದಿಂದ ನೀವು ಇನ್ನೊಂದು ಭಾವವನ್ನ ಕಂಡುಹಿಡಿದ್ರಿ. ಈಗ ನೀವೇನ್ ಮಾಡ್ಬೇಕು? ಇದರ ಟ್ಯಾನ್ ಪಿ ಮೈನಸ್ ಕಾಟಾರ್ ನ ಬೆಲೆ ಕಂಡುಹಿಡ್ಬೇಕಂದ್ರೆ ಫಸ್ಟ್ ನಿಮಗೆ ಟ್ಯಾನ್ ಪಿ ಅಂದ್ರೆ ಏನು ಗೊತ್ತಿರಬೇಕು, ಕಾಟಾರ್ ಅಂದ್ರೆ ಏನು ಎಷ್ಟು ಗೊತ್ತಿರಬೇಕು. ಹಾಗಾದ್ರೆ ಟ್ಯಾನ್ ಪಿ ವ್ಯಾಲ್ಯೂ ಎಷ್ಟು? ಟ್ಯಾನ್ ಪಿ ಅಂದ್ರೆ ಟ್ಯಾನ್ ಅದೆಷ್ಟು? ಅಭಿಮುಖ ಬಾಹು ಡಿವೈಡೆಡ್ ಬೈ ಪಾರ್ಶ್ವ ಬಾಹು. ಪಿ ಎಲ್ಲಿದೆ? ಇಲ್ಲಿದೆ. ಇದಕ್ಕೆ ಅಭಿಮುಖ ಬಾಹು ಯಾವುದು? 5, ಪಾರ್ಶ್ವ ಬಾಹು ಯಾವುದು? 12. ಅದೇ ರೀತಿ ಕಾಟಾರ್ ನ ಬೆಲೆಯನ್ನು ಕಂಡುಹಿಡಬೇಕು ನೀವು. ಕಾಟ್ ಅಂದ್ರೆ ಎಷ್ಟು? ಪಾರ್ಶ್ವ ಬಾಹು ಡಿವೈಡೆಡ್ ಬೈ ಅಭಿಮುಖ ಬಾಹು. ಆರ್ ಗೆ ಅಭಿಮುಖ ಬಾಹು ಯಾವುದು? 12, ಪಾರ್ಶ್ವ ಬಾಹು ಯಾವುದು? 5. ಆರ್ ಗೆ ಪಾರ್ಶ್ವ ಬಾಹು ಫಸ್ಟ್ ಅಲ್ಲ, ಪಾರ್ಶ್ವ ಬಾಹು ಡಿವೈಡೆಡ್ ಬೈ ಅಭಿಮುಖ ಬಾಹು ಅಂದ್ರೆ ಇದೆಷ್ಟಾಗ್ತದೆ? 5 ಅಂದ್ರೆ ಪಾರ್ಶ್ವ ಬಾಹು, ಆರ್ ಗೆ ಪಾರ್ಶ್ವ ಬಾಹು 5, ಅಭಿಮುಖ ಬಾಹು ಯಾವುದು? 12, 5/12. ಈಗ ಏನ್ ಹೇಳಿದ ನಾನು? ಟ್ಯಾನ್ ಪಿ ಮೈನಸ್ ಕಾಟಾರ್ ಬೆಲೆ ಕಂಡಿದೆ ನಾನು. ನೋಡ್ರಿ, ಟ್ಯಾನ್ ಪಿ ಮೈನಸ್ ಕಾಟಾರ್. ಟ್ಯಾನ್ ಪಿ ವ್ಯಾಲ್ಯೂ ಎಷ್ಟು? 5/12. ಕಾಟಾರ್ ವ್ಯಾಲ್ಯೂ ಎಷ್ಟು? 5/12 ಪ್ಲಸ್ 5/12 ಮೈನಸ್ 5/12 ಕ್ಯಾನ್ಸಲ್ ಆಗಿ ಏನ್ ಬರ್ತದೆ? 0 ಬರ್ತದೆ. ಈ ರೀತಿಯಾಗಿ ನೀವೇನ್ ಮಾಡ್ಬೇಕಾಗ್ತದೆ? ಅದನ್ನ ಲೆಕ್ಕ ಮಾಡ್ಬೇಕಾಗ್ತದೆ. ನೆಕ್ಸ್ಟ್ ಕ್ವಶನ್ ಯಾವ ರೀತಿ ಬರ್ತದೆ ಅಂದ್ರೆ, ನೆಕ್ಸ್ಟ್ ಕ್ವಶನ್ ಏನ್ ಹೇಳ್ತದೆ ಅಂದ್ರೆ, ಇದು ಮೂರನೇ ಕ್ವಶನ್ ಏನ್ ಹೇಳ್ತದೆ ಅಂದ್ರೆ, ಸೈನ್ ಎ ಇಸ್ ಈಕ್ವಲ್ ಟು 3/4 ಆದರೆ ಕಾಸ್ ಎ ಮತ್ತೆ ಟ್ಯಾನ್ ಎ ಬೆಲೆಯನ್ನ ಕಂಡಿಡ್ರಿ. ಹಂಗಂದ್ರೆ ಸೈನ್ ಎ ಅಂದ್ರೇನು? ಅಭಿಮುಖ ಬಾಹು ಡಿವೈಡೆಡ್ ಬೈ ವಿಕರ್ಣ. ಅಭಿಮುಖ ಬಾಹು ಡಿವೈಡೆಡ್ ಬೈ ವಿಕರ್ಣ. ಹಂಗಂದ್ರೆ ನಾವ್ ಏನ್ ಮಾಡ್ಬೇಕು? ಒಂದು ತ್ರಿಭುಜ ತೆಗೆದುಕೊಳ್ಬೇಕು. ಒಂದು ತ್ರಿಭುಜ ತೆಗೆದುಕೊಂಡು ಅಲ್ಲಿ ಏನ್ ಹೇಳಿದೆ ನಾವು? ಸೈನ್ ಎ ವ್ಯಾಲ್ಯೂ ಎಷ್ಟು? 3/4. ಹಂಗಂದ್ರೆ ಒಂದು ಎ ಬಿ ಸಿ ಅಂತ ನಾವು ತ್ರಿಭುಜ ತೆಗೆದುಕೊಂಡಾಗ, ಈಗ ನಾವು ಎ ಅಂದಿದ್ದನ್ನಲ್ಲ, ಕೋನ ನಾವು ಎ ತಗೋಬೇಕು. ಅಭಿಮುಖ ಬಾಹು ಯಾವುದು? 3, ವಿಕರ್ಣ ಯಾವುದು? 4. ಈ ರೀತಿಯಾಗಿ ನಿಮ್ಗೆ ಸೈನ್ ಎ ಸಿಕ್ಕಿದೆ. ಅದರಿಂದ ನೀವೇನ್ ಮಾಡ್ಬೇಕು? ಕಾಸ್ ಎ ಟ್ಯಾನ್ ಎ ಕಂಡುಹಿಡಬೇಕು. ಕಾಸ್ ಎ ಏನ್ ಹೇಳ್ತದೆ ಅಂದ್ರೆ ಪಾರ್ಶ್ವ ಬಾಹು ಡಿವೈಡೆಡ್ ಬೈ ವಿಕರ್ಣ. ಹಾಗಾದ್ರೆ ನಿಮಗೆ ಎಗೆ ಪಾರ್ಶ್ವ ಬಾಹು ಗೊತ್ತಿಲ್ಲ, ಅದನ್ನ ನೀವು ಪೈಥಾಗೋರಸ್ ನ ಪ್ರಮೇಯದಿಂದ ಕಂಡುಹಿಡಬೇಕು. ಹೇಗೆ? AC ಸ್ಕ್ವೇರ್ ಇಸ್ ಈಕ್ವಲ್ ಟು AB ಸ್ಕ್ವೇರ್ ಪ್ಲಸ್ BC ಸ್ಕ್ವೇರ್. ಅದೇ ರೀತಿ ನಿಮ್ಗೆ AB ಬೇಕಲ್ಲ, AB ಇಲ್ಲಿಟ್ಟು BC ನ ಈ ಕಡೆ ಕಳಿಸ್ಬೇಕು. ಅವಾಗ ಏನಾಗುತ್ತದೆ? AB ಸ್ಕ್ವೇರ್ ಇಸ್ ಈಕ್ವಲ್ ಟು AC ಸ್ಕ್ವೇರ್ ಮೈನಸ್ BC ಸ್ಕ್ವೇರ್. ಅವಾಗ ಏನಾಗ್ತದೆ? AB ಸ್ಕ್ವೇರ್ ಇಸ್ ಈಕ್ವಲ್ ಟು AC ಎಷ್ಟು? 4 ಸ್ಕ್ವೇರ್ ಮೈನಸ್ BC ಎಷ್ಟು? 3 ಸ್ಕ್ವೇರ್. ಅವಾಗ AB ಸ್ಕ್ವೇರ್ ಇದ್ದ ಆ ಕಡೆ ಏನಾಗ್ತದೆ? ರೂಟ್ ಆಗುತ್ತೆ. C ಸ್ಕ್ವೇರ್ ಅಲ್ಲಿ ರೂಟ್ ಆಗುತ್ತೆ. 16 ಮೈನಸ್ 9. AB ಇಸ್ ಈಕ್ವಲ್ ಟು 16ರಲ್ಲಿ 9 ಕಳಿಬೇಕು. 16ರಲ್ಲಿ 9 ಕಳೆದ್ರೆ ಎಷ್ಟು? 7. ರೂಟ್ 7 ಆಗ್ತದೆ. ಈ ರೀತಿಯಾಗಿ ನೀವು AB ಅನ್ನ ಕಂಡುಹಿಡಿದ್ರಿ. ಈಗ ಇದು ಸಿಕ್ಕ ಮೇಲೆ ನಿಮ್ಗೆ ಇದು ರೂಟ್ 7 ಅಂತ ಗೊತ್ತಾಯ್ತು. ಈಗ ನೀವು ಕಾಸ್ ಎನ್ನ ಕಂಡುಹಿಡಬಹುದು, ಅದೇ ರೀತಿ ಟ್ಯಾನ್ ಅನ್ನು ಕಂಡುಹಿಡಬಹುದು. ಟ್ಯಾನ್ ಏನ್ ಹೇಳ್ತದೆ? ಅಭಿಮುಖ ಬಾಹು ಡಿವೈಡೆಡ್ ಬೈ
ಪಾರ್ಶ್ವಭಾವ. ಈಗ ಕಾಸ್ ಎ ಅಲ್ಲ, ಎಗೆ ಪಾರ್ಶ್ವಭಾವ ಯಾವುದು? ಪಾರ್ಶ್ವಭಾವ √7. ವಿಕರ್ಣ ಯಾವುದು? 4. ಅದೇ ರೀತಿ ಟ್ಯಾನ್ ಎಗೆ ಅಭಿಮುಖ ಭಾವ ಡಿವೈಡ್ ಬೈ ಪಾರ್ಶ್ವಭಾವ. ಎಗೆ ಅಭಿಮುಖ ಭಾವ ಯಾವುದು? 3. ಪಾರ್ಶ್ವಭಾವ ಯಾವುದು? √7. ಈ ರೀತಿಯಾಗಿ ನೀವೇನ್ ಮಾಡಬೇಕು, ಯಾವ್ದಾದ್ರು ಒಂದು ಸೈನ್ಯ ವ್ಯಾಲ್ಯೂ ಕೊಟ್ಟಾಗ ಅದಕ್ಕೆ ತ್ರಿಭುಜನ ರಚಿಸಿ ಅದು ಇನ್ನೊಂದು ಭಾವವನ್ನು ಕಂಡುಹಿಡಿದು ಉಳಿದೆಲ್ಲ ಅನುಪಾತಗಳನ್ನ ನೀವೇನ್ ಮಾಡಬಹುದು, ಕಂಡುಹಿಡಿಬಹುದು. ಅದೇ ರೀತಿ ನೆಕ್ಸ್ಟ್ ಕ್ವಶನ್ ಏನ್ ಹೇಳ್ತದಂದ್ರೆ, ಏನ್ ಹೇಳಿದಾನಂದ್ರೆ 15 cot A = 8 ಅಂತೆ. ಈಗಾದ್ರೆ ನಾವೇನ್ ನೋಡ್ಬೇಕು, ಸೈನ್ ಎ ಮತ್ತೆ ಸೆಕೆಂಡ್ ಏನ್ ಮಾಡ್ಬೇಕು, ಕಂಡುಹಿಡಿಬೇಕು. ಫಸ್ಟ್ ಈ ಕೊಟ್ಟಂತ ಈ ಕ್ವಶನ್ ಅನ್ನು ನಾವು ಸ್ವಲ್ಪ ಸರಿಯಾಗಿ ಬರ್ಕೋಬೇಕು. ಈಗ ಅದು ಇಂಟು 15 ಇದೆಯಲ್ಲ, ಇದನ್ನೇ ಮಾಡ್ಬೇಕು, ಡಿವೈಡೆಡ್ ಬೈ 15 ಮಾಡ್ಬೇಕು. cot A = 8 ಇಂಟು 15 ಏನಾಗ್ತದೆ, ಈ ಕಡೆ ಇರುವಂತ ಇಂಟು 15 ಏನಾಗುತ್ತೆ, ಡಿವೈಡೆಡ್ ಬೈ 15. ಈಗ cot A ವ್ಯಾಲ್ಯೂ ಎಷ್ಟು? ಪಾರ್ಶ್ವಭಾವ ಡಿವೈಡೆಡ್ ಬೈ ಅಭಿಮುಖ ಭಾವ. ಹಾಗಾದ್ರೆ ನೀವೇನ್ ನೋಡ್ಬೇಕು, ಒಂದು ತ್ರಿಭುಜ ತೆಗೆದುಕೊಂಡು ABC ಅನ್ನೋ ಒಂದು ತ್ರಿಭುಜ, ಇದರಲ್ಲಿ ಎ ಇದೆಯಲ್ಲ, ಅದಕ್ಕೆ ABC ಅಂತ ಒಂದು ತ್ರಿಭುಜ ತಗೊಂಡು ಇದು ಲಂಬ ಕೋನವಾಗಿದೆ. ಈಗ ಏನಾಗುತ್ತದೆ, ಪಾರ್ಶ್ವಭಾವ ಎಷ್ಟು? ಎಗೆ ಪಾರ್ಶ್ವಭಾವ ಎಷ್ಟು? 8. ಅಭಿಮುಖ ಭಾವ 15. ಅದೇ ರೀತಿ ನೀವು ವಿಕರ್ಣವನ್ನ ಪೈಥಾಗೋರಸ್ನ ಪ್ರಮೇಯದಿಂದ ಕಂಡುಹಿಡಬೇಕು. ವಿಕರ್ಣ ಯಾಕೆ ಕಂಡುಹಿಡಬೇಕು? ನಿಮ್ಗೆ ಇಲ್ಲಿ ಸೈನ್ಯ ಮತ್ತೆ ಸೆಕೆಗೆ ಏನ್ ಬೇಕು, ವಿಕರ್ಣ ಬೇಕಾಗುತ್ತೆ ಅಲ್ಲಿ. ಅವಾಗ AC² = AB² + BC². ಅವಾಗ AC² AB ಎಷ್ಟು? 8², BC ಎಷ್ಟು? 15². ಅದೇ ರೀತಿ ನೀವು AC² ಮಾಡಿದಾಗ ನೋಡ್ರಿ, 8ನ್ನ ಸ್ಕ್ವೇರ್ ಮಾಡಿದ್ರೆ 64, 15ನ್ನ ಸ್ಕ್ವೇರ್ ಮಾಡಿದ್ರೆ 225. ಈಗ AC ಸ್ಕ್ವೇರ್ ಇದ್ದ ಆ ಕಡೆ ಏನಾಗ್ತದ, ರೂಟ್ ಆಗುತ್ತಾ. ರೂಟ್ ಈಗ 225 ಪ್ಲಸ್ 64 ಇದು ಎಷ್ಟಾಗ್ತದೆ ಅಂದ್ರೆ 289 ಆಗುತ್ತದೆ. ಈಗ ನಾವೇನ್ ಮಾಡ್ಬೇಕು, ಈಗ 280ರದು ಪರ್ಫೆಕ್ಟ್ ರೂಟ್ ಇದೆಯಾ ಇಲ್ಲ ನಾವು ಏನ್ ಮಾಡ್ಬೇಕಾಗ್ತದೆ, ಇಲ್ಲಿ ಚೆಕ್ ಮಾಡ್ಬೇಕಾಗ್ತದೆ. ಎಷ್ಟದು? 289. ಈಗ ನಾವು ಚೆಕ್ ಮಾಡಿದಾಗ ಅದು ಎಷ್ಟರದಾಗುತ್ತೆ ಅಂದ್ರೆ ಅದು 17. ಇದು ವರ್ಗ 289 ವರ್ಗಮೂಲ ಎಷ್ಟು? 17. ಅವಾಗ ನಿಮ್ಗೆ ಏನಾಯ್ತು, AC ಸಿಕ್ತು. AC ಎಷ್ಟು? 17. ಅದೇ ರೀತಿ ನೀವು ಇದು ವಿಕರ್ಣ ಸಿಕ್ತಂದ್ರೆ ನೀವೇನ್ ಮಾಡ್ಬೋದು, ಸೈನ್ ಎ ಸೆಕೆಂಡ್ ಕಂಡು ಹಿಡಿಬಹುದು. ಸೈನ್ ಎ ಏನ್ ಹೇಳ್ತದೆ, ಅಭಿಮುಖ ಭಾವ ಡಿವೈಡೆಡ್ ಬೈ ವಿಕರ್ಣ. ಅಭಿಮುಖ ಭಾವ ಯಾವುದು? ಎಗೆ ಅಭಿಮುಖ ಭಾವ ಯಾವುದು? 15. ವಿಕರ್ಣ ಯಾವುದು? 17. ಅದೇ ರೀತಿ ಸೆಕ್ ಎ ಅಂದ್ರೆ ಅದು ಕಾಸದ ಉಲ್ಟಾ ಅಂದ್ರೆ ಏನದು, ವಿಕರ್ಣ ಡಿವೈಡೆಡ್ ಬೈ ಪಾರ್ಶ್ವಭಾವ. ಕಾಸ್ ಪಾರ್ಶ್ವಭಾವ ಡಿವೈಡ್ ಬೈ ವಿಕರ್ಣ ಆದ್ರೆ ಸೆಕ್ ಏನಾಗುತ್ತೆ, ವಿಕರ್ಣ ಡಿವೈಡ್ ಬೈ ಪಾರ್ಶ್ವಭಾವ ಆಗ್ತದೆ. ಹಾಗಂದ್ರೆ ವಿಕರ್ಣ ಎಷ್ಟು? 17. ಪಾರ್ಶ್ವಭಾವ ಎಷ್ಟು? ಪಾರ್ಶ್ವಭಾವ ಎಗೆ ಪಾರ್ಶ್ವಭಾವ 8. ಈ ರೀತಿಯಾಗಿ ನೀವೇನ್ ಮಾಡ್ಬೇಕಾಗ್ತದೆ, ಇಲ್ಲಿ ಅನುಪಾತಗಳನ್ನ ಕಂಡುಹಿಡಿಯಬೇಕಾಗ್ತದೆ. ನೆಕ್ಸ್ಟ್ ಕ್ವಶನ್ ಏನ್ ಕೇಳಿದಾನಂದ್ರೆ, ಇಲ್ಲಿ sec θ = 13/12 ಆದರೆ ಉಳಿದ ಅನುಪಾತಗಳನ್ನ ಕಂಡುಹಿಡಿರಿ. ಈಗ ನಾವೇನ್ ಮಾಡಬೇಕು, ಇದರ ಬೇಸ್ ಮೇಲೆ ನಾವೇನ್ ಮಾಡಬೇಕು, ಒಂದು ತ್ರಿಭುಜನ ರಚಿಸಬೇಕು. ಈಗ sec θ ಅಲ್ಲ, sec θ = 13/12. ಸೆಕ್ ನ ಅನುಪಾತ ಏನಾಗ್ತದೆ, ಅದು ವಿಕರ್ಣ ಡಿವೈಡೆಡ್ ಬೈ ಪಾರ್ಶ್ವಭಾವ ಆಗ್ತದೆ. ವಿಕರ್ಣ ಡಿವೈಡೆಡ್ ಬೈ ಪಾರ್ಶ್ವಭಾವ. ಹಾಗಂದ್ರೆ ಈಗ ನಾವೇನ್ ಮಾಡ್ಬೇಕಾಗ್ತದೆ, ಇಲ್ಲಿ ಒಂದು ತ್ರಿಭುಜ ತೆಗೆದುಕೊಂಡು ABC, ನೀವು ಇದು 90 ಡಿಗ್ರಿ ಆದ್ರೆ θ ಇಲ್ಲಾದ್ರೂ ಕೊಡ್ಬೋದು, ಇಲ್ಲಾದ್ರೂ ಕೊಡ್ಬೋದು. ನಾವು ಇಲ್ಲಿ θ ಕೊಟ್ಟಾಗ ಇಲ್ಲಿ ಏನಾಗ್ತದೆ, θ ಇಲ್ಲಿದ್ದಾಗ ವಿಕರ್ಣ ಎಷ್ಟು? 13. ಆ θಗೆ ಪಾರ್ಶ್ವಭಾವ ಅಂದ್ರೆ ಎಷ್ಟು? 12. ಪಾರ್ಶ್ವಭಾವ ಎಲ್ಲಿ ಬರ್ತದೆ? ಇಲ್ಲಿ ಬರ್ತದೆ. ಹಾಗಂದ್ರೆ ನೋಡ್ರಿ, sec θ ಗೆ ಪಾರ್ಶ್ವಭಾವ 12 ಆದ್ರೆ θ ಪಾರ್ಶ್ವಭಾವ 12, ವಿಕರ್ಣ 13. ಈ ರೀತಿಯಾಗಿ ನೀವು θ ಅಭಿಮುಖ ಭಾವ ಅಂತ ಕಂಡು ಹಿಡಿಬೇಕಲ್ಲ. ಅಭಿಮುಖ ಭಾವ 13, 12 ಇದ್ದಾಗ ಇದು ಕಾಮನ್ ಆಗಿ ಎಷ್ಟಾಗ್ತದೆ? 5 ಆಗ್ತದೆ. ಈಗ ನೀವು ಹೆಂಗ್ ಮಾಡ್ಬೇಕು, ಪೈಥಾಗೋರಸ್ನ ಪ್ರಮೇಯದಿಂದ ಕಂಡು ಹಿಡಿಬೇಕು. AC² = AB² + BC². ಹಂಗಂದ್ರೆ ನಿಮ್ಗೆ ಏನ್ ಬೇಕು? AB ಬೇಕಲ್ಲ. AB = AB² = AC² - BC². ಅದೇ ರೀತಿ ಏನಾಗ್ತದೆ ಅಂದ್ರೆ AB = AB² = AC ಎಷ್ಟಪ್ಪ? 13² - BC ಎಷ್ಟು? 12². ಅವಾಗ AB² ಇದೇನಾಗುತ್ತೆ, ಆ ಕಡೆ ರೂಟ್ ಆಗುತ್ತೆ. 13 13 ಎಷ್ಟು? 169, 12 144 ಆಗುತ್ತೆ. ಅದೇ ರೀತಿ AB = 25. AB ಎಷ್ಟು? 5. ನಿಮ್ಗೆ ಈ ರೀತಿಯಾಗಿ AB ಸಿಕ್ತು. ಈಗ ನೀವೇನ್ ಮಾಡ್ಬೋದು, ಉಳಿದ ಅನುಪಾತಗಳನ್ನ ಈಸಿಯಾಗಿ ಕಂಡುಹಿಡಿಬಹುದು. ಉಳಿದ ಅನುಪಾತ ಯಾವುದು? ಒಂದು sin θ, ಅದೇ ರೀತಿ cos θ, ಮತ್ತೆ tan θ, ಮತ್ತೆ cot θ, sec θ ಈಗಾಗಲೇ ಇದೆ. ಇನ್ನೊಂದು ಯಾವುದು? cosec θ. ಈಗ sin θ ಏನ್ ಹೇಳ್ತದೆ? ಅಭಿಮುಖ ಭಾವ ಡಿವೈಡೆಡ್ ಬೈ ವಿಕರ್ಣ. ಅದೇ ರೀತಿ cos θ ಏನ್ ಹೇಳ್ತದೆ? ಪಾರ್ಶ್ವಭಾವ ಡಿವೈಡೆಡ್ ಬೈ
ವಿಕರ್ಣ. ಅದೇ ರೀತಿ ಟ್ಯಾನ್ ಟೀಟಾ ಏನಾಗ್ತದೆ, ಅಭಿಮುಖ ಬಾಹು ಡಿವೈಡೆಡ್ ಬೈ ಪಾರ್ಶ್ವ ಬಾಹು. ಈಗ ನಾವು ನೋಡ್ರಿ ಸೈನ್ ಟೀಟಾ ಅಭಿಮುಖ ಬಾಹು ಯಾವುದು, ಟೀಟಾಗೆ ಅಭಿಮುಖ ಬಾಹು ಯಾವುದು 5, ವಿಕರ್ಣ ಯಾವುದು 13. ಅದೇ ರೀತಿ ಕಾಸ್ ಟೀಟಾಗೆ ಪಾರ್ಶ್ವ ಬಾಹು ಯಾವುದು, ಟೀಟಾಗೆ 12, ವಿಕರ್ಣ ಯಾವುದು 13. ನೋಡ್ರಿ ಸೆಕ್ ಟೀಟಾ 13/12 ಆಯ್ತು ಅಂದ್ರೆ ಕಾಸ್ ಟೀಟಾ ಏನಾಗುತ್ತೆ, ಅದ್ರ ಅಪೋಸಿಟ್ ಉಲ್ಟಾ ಆಗುತ್ತೆ 12/13. ಅದೇ ರೀತಿ ಟ್ಯಾನ್ ಏನಾಗ್ತದೆ, ಅಭಿಮುಖ ಬಾಹು ಡಿವೈಡೆಡ್ ಬೈ ಪಾರ್ಶ್ವ ಬಾಹು. ಅಭಿಮುಖ ಬಾಹು ಎಷ್ಟು, ಟೀಟಾಗೆ 5, ಪಾರ್ಶ್ವ ಬಾಹು ಎಷ್ಟು 12, 5/12. ಈಗ ಅದೇ ರೀತಿ ಕಾಟ್ ಟೀಟಾ, ಈಗ ಇದು ಟ್ಯಾನ್ ಉಲ್ಟಾ ಏನಾಗುತ್ತೆ, ಕಾಟ್ ಆಗುತ್ತೆ. ಇದು 5/12 ಆದ್ರೆ ಇದೇನಾಗ್ತದೆ 12/5. ಸೈನ್ ಉಲ್ಟಾ ಕಾಸೆಕ್, ಅದೇ ರೀತಿ ಇದು 5/13 ಆದ್ರೆ ಇದು 13/5. ಈ ರೀತಿಯಾಗಿ ನೀವು ಉಳಿದ ಅನುಪಾತಗಳನ್ನು ನೀವೇನ್ ಮಾಡಬಹುದು, ಇಲ್ಲಿ ಕಂಡುಹಿಡಿಬಹುದು. ನೆಕ್ಸ್ಟ್ ನೀವು ಇದೇ ರೀತಿ ಈ ಅನುಪಾತಗಳನ್ನ ಬಳಸ್ಕೊಂಡು ನೀವು ಉಳಿದ ಎಲ್ಲಾ ಪ್ರಾಬ್ಲಮ್ಸ್ ಅನ್ನ ನೀವೇನ್ ಮಾಡಬಹುದು, ಸಾಲ್ವ್ ಮಾಡಬಹುದು.